ಈಸಿಯಾಗಿ ಮಸಾಲ ಶೇಂಗಾ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ತವಾ ಇಟ್ಕೋಬೇಕ್ರಿ. ಅದರೊಳಗೆ ಶೇಂಗಾ ಕಾಳು ಹಾಕಿ 2 ನಿಮಿಷ ಶೇಂಗಾ ಕಾಳನ್ನು ಹುರ್ಕೋಬೇಕ್ರಿ. ಲೈಟಾಗಿ ಬಿಸಿ ಆದ್ರೆ ಸಾಕ್ರಿ. ಈ ಶೇಂಗಾ ಕಾಳನ್ನ ಸ್ವಲ್ಪ ಬಿಸಿ ಆಗೋ ಥರ ಹುರ್ಕೊಂಡೇನ್ರಿ. ಈಗ ಇವನೊಂದು ಪ್ಲೇಟ್ನಾಗ ತೆಗೆದು ಇಟ್ಕೊಳತ್ತೇನ್ರಿ. ಇವಾಗ 2 ಸ್ಪೂನ್ ಕಡ್ಲಿ ಹಿಟ್ಟು ಹಾಕೊಳ್ತೇನ್ರಿ. 1 ಸ್ಪೂನ ಅಕ್ಕಿ ಹಿಟ್ಟು ಹಾಕೊಳತ್ತೇನ್ರಿ. 1 ಚಿಟಿಕೆ ಅಷ್ಟ ಅರಿಶಿನ ಪುಡಿ ಹಾಕೊಂಡೇನ್ರಿ. 1 ಸ್ಪೂನ ಖಾರದ ಪುಡಿ ಹಾಕೊಂಡೇನ್ರಿ. ಅರ್ಧ ಸ್ಪೂನ ಉಪ್ಪು ಹಾಕೊಂಡೇನ್ರಿ. 1 ಚಿಟಿಕೆ ಅಷ್ಟ ಅಜ್ವಾನ್ ಹಾಕೊಂಡೇನ್ರಿ. ಇದನ್ನ ಇವಾಗ ಸ್ವಲ್ಪನ ನೀರು ಹಾಕೊಂಡ ಮಿಕ್ಸ್ ಮಾಡ್ಕೋಬೇಕ್ರಿ. ಗಟ್ಟಿಯಾಗೇನು ಕಲಿಸ್ಕೋಬೇಡ್ರಿ ಮತ್ತು ಜಾಸ್ತಿ ತೆಳುವಾಗೇನು ಕಲಿಸ್ಕೋಬೇಡ್ರಿ. ನೋಡ್ರಿ ಈ ಥರ ಇದ್ರೆ ಸಾಕ್ರಿ. ಇವಾಗ ಇದ್ರೊಳಗೆ ಆಗಳಿನ ಬಿಸಿ ಮಾಡಿ ಇಟ್ಕೊಂಡಿನಲ್ರಿ ಶೇಂಗಾ ಕಾಳನ್ನ ಅವನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ಮಾಡ್ಕೊಳ್ಳೋದು ಆದಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಇಡಬೇಕ್ರಿ. ಮತ್ತು ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡ್ರಿ. ಅದರೊಳಗೆ ಎಣ್ಣೆ ಹಾಕೊಳತ್ತೇನೆ ರೀ. ಇದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ ರೀ, ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕಾಗೈತಿ. 5 ನಿಮಿಷ ಆತ್ರಿ. ಇವೆಲ್ಲ ಶೇಂಗಾ ಕಾಳಿಗೆ ಉಪ್ಪು ಖಾರ ಹೊಂದ್ಕೊಂಡಿರ್ತೈತಿ ರೀ. ನೋಡ್ರಿ ಇವಾಗ ಎಣ್ಣೆ ಬಿಸಿ ಆಗೈತಿ. ಒಂದೊಂದನ್ನ ಶೇಂಗಾ ಕಾಳು ಎಣ್ಣೆ ಒಳಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಎಲ್ಲ ಶೇಂಗಾ ಕಾಳು ಒಮ್ಮೆಗೆ ಹಾಕೋಬೇಡ್ರಿ. ಈ ಥರ ಸ್ಪೂನ್ಲೆ ಒಂದೊಂದು ಶೇಂಗಾ ಕಾಳು ಹಾಕೊಳ್ರಿ. ಶೇಂಗಾ ಕಾಳನ್ನ ಜಾಸ್ತಿ ಕಪ್ಪಾಗೋ ಥರ ಫ್ರೈ ಮಾಡ್ಕೋಬೇಡ್ರಿ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿ ಕೆಂಪಗೆ ಇದ್ರೆ ಎಣ್ಣೆ ಒಳಗಿಂದ ಹೊರಗೆ ತೆಗೆದು ಬಿಡ್ರಿ. ನೋಡ್ರಿ ನಿಮ್ಮ ಸ್ಪೂನ್ದಿಂದ ಒಂದೊಂದು ಹಾಕೊಳಕ್ಕೆ ಭಾಳ ಲೇಟ್ ಅನಿಸಿದ್ರೆ ಈ ಥರ ಕೈಯಲ್ಲಿ ಒಂದೊಂದು ಶೇಂಗಾ ಕಾಳನ್ನ ಎಣ್ಣೆ ಒಳಗೆ ಬಿಡ್ಬೋದು ರೀ. ಇವಾಗ ನಮ್ಮ ಮಸಾಲ ಶೇಂಗಾ ಕಾಳು ರೆಡಿ ಅದು ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.